ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವು ಯಾವ ರೀತಿಯಲ್ಲಿ ನಾವು ಸಿಮ್ ಅನ್ಲಾಕ್ ಮಾಡೋದು ಅನ್ನೋದನ್ನ ಪಾರ್ಟ್ 2 ಆಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಫೋನ್ ಕಾಲ್ ಮಾಡಿ 198ಗೆ ಫೋನ್ ಮಾಡಿ. ಮೊದಲನೇದಾಗಿ ಇಲ್ಲೆಲ್ಲ ಸ್ಟೆಪ್ ಫಾಲೋ ಆಗುತ್ತೆ. ಇವಾಗ PVK ನಂಬರ್ನ ಇಲ್ಲಿ ಕೇಳಿದಾಗ ಹೇಳ್ಬೇಕು ನೋಡಿ, ಬರ್ಕೋಬೇಕು. ಸ್ಟೆಪ್ಸು ಫಾಲೋ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋಗಬೇಕು. ಇಲ್ಲಿ ಹೇಳುತ್ತೆ ನೋಡಿ, ಇವಾಗ ಅದಕ್ಕೆ ನಂಬರ್ ಹೇಳ್ತಾ ಹೋಗುತ್ತೆ ನಿಮಗೆ ಏನೇನು ಬೇಕು ಅಂತ. PVK ನಂಬರ್ ಅಂತ ಬರುತ್ತಲ್ಲ, ಆ ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ನಂಬರ್ 6ಅನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ ನೋಡಿ. ಬಂತು 6ನ ಪ್ರೆಸ್ ಮಾಡಿದ್ದೀವಿ. ಈಗ ಆಮೇಲೆ 3ಅನ್ನು ಸೆಲೆಕ್ಟ್ ಮಾಡಿದ್ವಿ. ಈಗ 3ಅಲ್ಲಿ ಇದು ಬಂತು. ಇವಾಗ ನಿಮ್ಮ ಮೊಬೈಲ್ ನಂಬರ್ನ ತಪ್ಪಿಲ್ಲದೆ ಹೊಡಿಬೇಕು. ತಪ್ಪಾಗಿ ಹೊಡೆದ್ರೆ ಒಂದು ಪಕ್ಷ ನೀವು ಮರು ಹೊಂದಿಸುತ್ತೇವೆ ಅಂತ ಅದಕ್ಕೆ ಹೊಂದಿಸ್ತೀರೋ ಅಥವಾ ಖಚಿತಪಡಿಸ್ತೀರೋ ಅಂತ ಕೇಳ್ತದೆ. ಖಚಿತಪಡಿಸಲ್ಲ, ಮರು ಹೊಂದಿಸ್ತೀವಿ ಅಂತ ಹೊಡೆದ್ರೆ ಇನ್ನೊಂದು ಸರಿ ಹೊಡೀರಿ ಅಂತ ತೋರಿಸ್ತೈತಿ. ಆವಾಗ ಇನ್ನೊಂದು ಸರಿ ನೀವು ಹೊಡೆದ್ರೆ ಆವಾಗ ನಿಮ್ಮ ಒಂದು ನಂಬರನ್ನು ನಿಮಗೆ ಹೇಳ್ತಾ. ಈ ಸಿಮ್ಮು ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯೋ ಅವರ ಒಂದು ಡೇಟ್ ಆಫ್ ಬರ್ತ್, ಈಗ 2007 ಅಥವಾ ಈಗ 1947, 1946 ಈ ಥರ ಬರೀ ಇಸ್ವಿಯನ್ನು ಹೊಡೀತಾ ಹೋಗ್ಬೇಕು. ಇಸ್ವಿಯನ್ನು ಹೊಡೆದ್ರೆ ಆವಾಗ ನೀವು PVK ನಂಬರ್ ಅನ್ಲಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಅದನ್ನು ತಪ್ಪಿಲ್ಲದೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನೋಡಿ ಫ್ರೆಂಡ್ಸ್. ತಗೊಂಡು ನೀವು PVK ನಂಬರ್ ಅದು ಇರುತ್ತಲ್ಲ, ಅದನ್ನು ಹೊಡಿತಾ ಹೋಗ್ರಿ. ಅದನ್ನೇ ನೀವು ಕ್ಲೀನಾಗಿ ಹೊಡಿಬೇಕು. 10 ಟೈಮ್ ಮಾತ್ರ ಅದು ವ್ಯಾಲಿಡಿಟಿ ಇರುತ್ತೆ. ಅದನ್ನು ನೀವು ಕ್ಲೀನಾಗಿ ಹೊಡೆದಾಗ ಡಿಸೈರ್ ಲಾಕ್ ಅಂತ ಬರುತ್ತೆ. 1, 2, 3, 4 ಆ ಥರ ನೀವು ಲಾಕ್ ಇಡ್ಬೋದು. 4 ನಂಬರ ನೀವು ಸುಮ್ಮನೆ ಇದನ್ನೇ ರಿಪೀಟ್ ತಪ್ಪಿಲ್ಲದೆ ಹೊಡಿತಾ ಹೋಗ್ರಿ. ಅದನ್ನ ಹೊಡಿತಾ ಹೋದಾಗ ನಿಮಗೆ ಡಿಸೈರ್ ಲಾಕ್ ಏನಿಟ್ವಿ ಅನ್ನೋದು ಮರ್ತೋದ್ರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದೇ ನಂಬರ್ನ ನೀವು ರಿಪೀಟ್ ಹೊಡಿತಾ ಹೋದಾಗ ಈಗ ಅನ್ಲಾಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನನ್ನ ಮೊಬೈಲು ನೋಡಿ ಅನ್ಲಾಕ್ ಅಂತ ಬಂತು. ಅನ್ಲಾಕ್ ಆಯ್ತು ನನ್ನ ಫೋನು. ಇವಾಗ ನೆಕ್ಸ್ಟ್ ನೀವೇನು ಮಾಡ್ಬೇಕಂದ್ರೆ, ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸಲ್ಲಿ ಇಲ್ಲಿ ಸೆಕ್ಯೂರಿಟಿಗೆ ಹೋಗಿ ಸಿಮ್ ಲಾಕಿಗೆ ಹೋಗಿ ನಿಮ್ಮದು ಸಿಮ್ 1 ಅಥವಾ ಸಿಮ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಮ್ 2 ನಂದು ಆಗಿದ್ದು ಲಾಕು. ಈಗ ಸಿಮ್ 2ದು ಅದೇ ನಿಮ್ಮದು ಒಂದು ಇದು ಬರುತ್ತಲ್ಲ, ಆ ನಂಬರ್ನ ನೀವು ಹೊಡಿಬೇಕಾಗುತ್ತೆ. ಈಗ ಅದೇ ನಾವು ಡಿಸೈರ್ ಲಾಕ್ ಅಂತ ಏನು ಇಟ್ಟಿರ್ತೀವಲ್ಲ, ಆ ನಂಬರ್ನ ತಪ್ಪಿಲ್ಲದೆ ಹೊಡೆದಾಗ ನಿಮ್ಮದು ಇಲ್ಲಿ ನೋಡಿ ಡಿಸೇಬಲ್ ಅಂತ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.